ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನೊಬ್ಬ ಪರಿಚಯದವರು ನನಗೆ ಕಾಲ್ ಮಾಡಿದ್ರು. ಈಗ ನನ್ನ ಮನೆಯಲ್ಲಿ ನನ್ನ ಮನೆ ಮೇಲೆ ನನಗೆ ಒಂದು ಪಿ ಜಿ ಟೈಪ್ ಒಂದು ನಾನು ರೂಮ್ ಸೇರಿಸ್ಬೇಕು. ಸೊ ನನಗೆ ಅದ್ರ ಬಗ್ಗೆ ಐಡಿಯಾಸ್ ಏನಿಲ್ಲ, ಒಮ್ಮೆ ಬಂದು ನೀವು ಚೆಕ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗೆ ನಾನು ಅಲ್ಲಿಗೆ ವಿಸಿಟ್ ಮಾಡಿ ನೋಡಿದಾಗೆಲ್ಲ ಮೆಜರ್ಮೆಂಟ್ ಮಾಡಿ, ನಂತರ ರೂಮ್ ಸೈಜ್ ಎಲ್ಲ ಬಿಡ್ತೆಲ್ಲ ಮಾಡಿ ಎಲ್ಲ ಅವ್ರಿಗೆ ಕೊಟ್ಟೆ. ಅವ್ರಿಗೆ ಓಕೆ ಆಯಿತು. ನಂತರ ತಕ್ಷಣ ನಾನು ವರ್ಕ್ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ವರ್ಕ್ ಸ್ಟಾರ್ಟ್ ಮಾಡಿ ನಾನು ಬ್ಲಾಕ್ ವರ್ಕ್ ಆಲ್ಮೋಸ್ಟ್ ವರ್ಕ್ ಆಯಿತು. ಬ್ಲಾಕ್ ವರ್ಕ್ ಮಾಡಿದೆ. ನಂತರ ಇದು ಕೇವಲ ಒಂದೆರಡು ದಿವಸದಲ್ಲಿ ನಾನು ಸಾಧಾರಣ ಒಂದು ಲೆಂಟರ್ ಲೆವೆಲ್ ತನಕ ನಾನು ರೆಡಿ ಮಾಡಿ ಕೊಟ್ಟೆ ಅವರಿಗೆ. ಇದು ನಾನು ಯೂಸ್ ಮಾಡಿದ ಬ್ರಿಕ್ ಏನಂದರೆ ಪಾರ್ಟಿಷನ್ ಆಗಿ 4 ಇಂಚು ಲೈಟ್ ವೇಟ್ ಬ್ರಿಕ್ ಯೂಸ್ ಮಾಡಿದೆ. ನಂತರ ಸೈಡಿಗೆ ನಾನು 6 ಇಂಚ್ ಬ್ಲಾಕನ್ನು ನಾನು ಯೂಸ್ ಮಾಡಿದೆ. ಇದು ನಾನು ಕೇವಲ 2 ದಿವಸದಲ್ಲಿ ಲಿಂಟರ್ ಲೆವೆಲ್ಗೆ ತಂದುಬಿಟ್ಟು ಟೋಟಲಾಗಿ ಬ್ರಿಕ್ ವರ್ಕ್ ಮಾಡಲಿಕ್ಕೆ ನನಗೆ ಕೇವಲ ಒಂದು 3 to 4 ಡೇಸ್ ನನಗೆ ಟೈಮ್ ತಗೊಳ್ದು ನನಗೆ. ಯಾಕಂದರೆ ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಸ್ವಲ್ಪ ಇದಾಯಿತು. ಸೊ ಅದಕ್ಕೆ ಸ್ವಲ್ಪ ಒಂದು 4 ಡೇಸಲ್ಲಿ ನಾನು ಬ್ರಿಕ್ ವರ್ಕನ್ನು ನಾನು ಕಂಪ್ಲೀಟ್ ಮಾಡಿದೆ. ನೋಡ್ಬೋದು ನನ್ನ ವರ್ಕರ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ವರ್ಕ್. ಯಾಕಂದರೆ ಇಲ್ಲಿ ನಾನು ಲೈಟ್ ವೇಟ್ ಬ್ರಿಕ್ ಯೂಸ್ ಯಾಕೆ ಮಾಡಿದೆ ಅಂದರೆ ತುಂಬಾ ಸ್ಟ್ರೆಂತ್ ಲೋಡು ಮನೆಗೆ ಬಿಲ್ಡಿಂಗ್ ಇದಾಗುತ್ತೆ, ಲೋಡ್ ಕಮ್ಮಿ ಆಗುತ್ತೆ. ಸೊ ಹಾಗೇ ನೈಟ್ ಟೈಮಲ್ಲಿ ನನ್ನ ಟೀಮ್ ಇಲ್ಲಿ ಕೂಡ ಪ್ಲಾಸ್ಟರಿಂಗ್ ವರ್ಕ್ ಮಾಡಿದೆ. ಕೇವಲ ನಾನು ಈ ಒಂದು ಕನ್ಸ್ಟ್ರಕ್ಷನ್ ಕೇವಲ ಬ್ರಿಕ್ ವರ್ಕ್ ಮತ್ತು ಪ್ಲಾಸ್ಟರಿಂಗ್ ಮಾಡಲಿಕ್ಕೆ ಕೇವಲ ನನಗೆ ಒಂದು ಟೈಮ್ ಅಂತ ಕೇವಲ 10 ದಿನದಲ್ಲಿ ನಾನು ಈ ವರ್ಕನ್ನು ನಾನು ಫಿನಿಷ್ ಮಾಡಿದೆ. ನಾನು ಕೇವಲ ಬ್ರಿಕ್ ವರ್ಕ್ ಮಾಡಿ ಅಲ್ಲಿ ಪ್ಲಾಸ್ಟರ್ ಇದು ನೋಡ್ಬೋದು. ಈಗ ಸಾಧಾರಣ ಒಂದು ಮೂರು ರಾತ್ರಿ ಹೊತ್ತು ಮಾಡುವ ಸಾಧಾರಣ 3:30 ಗಂಟೆ ಇದು. ಈಗ ನೈಟ್ನ ಟೈಮ್ ಹೊತ್ತಲ್ಲಿ ಈಗ ನನ್ನ ಟೀಮ್ ಅವರು ಚೆನ್ನಾಗಿ ಪ್ಲಾಸ್ಟರಿಂಗ್ ವರ್ಕ್ ಮಾಡ್ತಿದ್ದಾರೆ. ಯಾಕಂದರೆ ನೈಟ್ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಡೇ ಟೈಮಲ್ಲಿ ಬೇರೆ ಕಡೆ ಇರ್ತಾರೆ ನೈಟ್ ಟೈಮಲ್ಲಿ. ಸೊ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಅವ್ರಿಗೆ ರೂಮ್ ಸೈಜ್ ಎಲ್ಲ ಫಿನಿಷ್ ಮಾಡಿ ವರ್ಕನ್ನು ಕೇವಲ 10 ದಿವಸದಲ್ಲಿ ನಾನು ಎಲ್ಲ ವರ್ಕನ್ನು ಫಿನಿಷ್ ಮಾಡಿ ಕೊಟ್ಟೆ ಅವರಿಗೆ. ಇದೇ ಥರ ಯಾರಿಗಾದರೂ ನಿಮಗೆ ಕಾಂಟ್ಯಾಕ್ಟ್ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಥರ ಕನ್ಸ್ಟ್ರಕ್ಷನ್ನ ಡಿಸೈನ್ ಎಲ್ಲ ನಾನು ಅಪ್ಡೇಟ್ ಕೊಡ್ತಿರ್ತೀನಿ ಮುಂದೆ. ಗೈಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.